ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉತ್ತರ ಕೊಟ್ಕೊಂಡು ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಭೇಟಿಯಾಗಲಿಕ್ಕೂ ಸಹ ಅದು ಅವಕಾಶ ಕೊಟ್ಟಿದ್ದಾರೆ. ಈಗೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ನಮ್ಮ ದೇಶದ ಎರಡು ರಾಜ್ಯಗಳು, ಕರ್ನಾಟಕದ ರೈತರ ಹಿತಾನು ನೋಡ್ಬೇಕಾಗ್ತದೆ. ಮೊನ್ನೆ ಒಬ್ಬರು ಯಾರು ಶಾಸಕರು, ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟರು, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ನಾವು ವಿಡಿಯೋ ಮಾಡ್ಕೊಂಡಾಗ ಎಲ್ಲ ಇಷ್ಟಿದ್ದಾಗಲೂ ಸಹಿತ ಈ ಒಂಡುತನ ಕೇಂದ್ರದಲ್ಲಿ ಏನು CWC ಇದೆ ಅದು ಬಿಡಬೇಕು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರ ನೀರು ಬಿಡೋ ಪರಿಸ್ಥಿತಿಗಳಾಗೋದು, ಅವ್ರ ಬೆಳೆಗಳಿಗೆ ಸಾಕಾಗೋ ನೀರಿದೆಯಲ್ಲ, ಕುಡಿಲಿಕ್ಕೆ ನೀರಿದೆಯಲ್ಲ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ವಾಟರ್ ಕಮಿಷನ್. ಆ ರೀತಿ ಅಧ್ಯಯನ ಮಾಡಿಬಿಡೋದು. ಸುಮ್ಮನೆ ದಿಲ್ಲಿಯಲ್ಲಿ ಕೂತು ಏನು ಬೇಕಾಬಿಟ್ಟಿಯಾಗಿ ಬಿಡಲೇಬೇಕು, 24 ತಾಸಲ್ಲಿ ಬಿಡದೇ ಇದ್ದರೆ ಅದನ್ನು ಕಂಟೆಂಟ್ ಆಗ್ತದೆ ಧಮಕಿಯನ್ನು ಕೊಡ್ತಾರೆ. ಅದಕ್ಕೆ ತಮಿಳುನಾಡು ಮುಖ್ಯಮಂತ್ರಿಗಳು ಸಹಿತ ಇವತ್ತು ಏನು ನಮ್ಮ ಮೇಕೆದಾಟು ಅದ್ರ ಬಗ್ಗೆನೂ ಅತಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡೂ ರಾಜ್ಯದ ಸೌಹಾರ್ದಯುತ ಒಂದು ಭೇಟಿಯನ್ನು ನಾವು ಸ್ವಾಗತ ಮಾಡ್ತೀವಿ. ವಿಚಾರದಲ್ಲಿ ಸರ್ಕಾರ ನಿರ್ಧಾರದ ವಿರುದ್ಧವಾಗಿ ಎಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸರ್, ಈಗ ಕರ್ನಾಟಕದಲ್ಲಿ ಭೀಕರ ಬರಲಾಗಿದೆ. ಸಾಕಷ್ಟು ರೈತರು ಮತ್ತು ಸಾರ್ವಜನಿಕರು ಭಾಳ ಆತಂಕದಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಂದರೆ ಕೇವಲ ಕುಡಿ ನೀರಿಗಷ್ಟೇ ಉಪಯೋಗ ಮಾಡಿದ್ದಾರೆ. ಅಂಥ ಭೀಕರ ಪ್ರಧಾನದಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವೊಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರಿಸ್ಥಿತಿ ಇವತ್ತೇನಿದೆ, ಏನು ನಾವು ನಿರೀಕ್ಷೆ ಮಾಡಿದ ಮಳೆ ಏಟಾಗಿದೆ, ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬಿಟ್ಟು ಕೇವಲ ರಾಜಕೀಯ ಕಟ್ಟಾಚಾರಕ್ಕೆ ಹೇಳಿಕೆಗಳನ್ನು ಕೊಟ್ಟು ರಾತ್ರೋರಾತ್ರಿ ನೀರು ಬಿಡೋದು ಮೊದಲನೇದು ಒಂದು ಕೆಟ್ಟ ಚಾಳಿ ಕರ್ನಾಟಕದಲ್ಲಿ ಆಗಿದೆ. ಅದಕ್ಕೆ ಕರ್ನಾಟಕದ ಬರಗಾಲದ ಪರಿಸ್ಥಿತಿಯನ್ನು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ರೈತರ ಹಿತ ಕಾಪಾಡಬೇಕಾಗಿದೆ. ಇವರು ಏನು ನೀರು ಕೊಡುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟಿನ ಮುಂದಿನ ಆದೇಶದೊಳಗೆ ನೀರನ್ನು ಕೊಡಲಾರದೆ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಾಡಬೇಕನ್ನು ಆಗುತ್ತೆ. ಸರ್, ಇನ್ನೊಂದು, ಈಗ ತಮಿಳುನಾಡು ಮುಖ್ಯಮಂತ್ರಿ ಅವರು